ಸಭಾನಾಯಕರು ಮತ್ತು ವಿರೋಧ ಪಕ್ಷ ನಾಯಕರು ಇಬ್ಬರಿಗೆ ಹೇಳ್ತೀನಿ. 2 hours ಆಯ್ತು, 11:30 ಸ್ಟಾರ್ಟ್ ಆಗಿದೆ. ಈ ಥರ ಮಾಡಿದ್ರೆ ನಾನು ನಾಳೆಗೆ ಒಪ್ಪುದ್ರಾಗ ನಾನು ಖಂಡಿತವಾಗಿ ಹೇಳ್ತೀನಿ 75 ನಿಮಿಷ ಹೇಳ್ತಾರೆ, ಯಾರು ನಾನು ಕಟ್ ಮಾಡಿಬಿಡ್ತೀನಿ. ಈಗ ನಾನು ಬೆಲ್ ಮಾಡಿದಾಗ ನೀವು ಸುಮ್ಮನೆ ಕೂತ್ಕೊಳ್ಳೋದು ಸರಿ. ನೀವು ಕಿಣಿವೆ ಮಾತಾಡಿದರೆ ಸದನ ನಡೆಸೋದು ಕಷ್ಟ ಆಗತ್ತೆ ನನಗೆ. ನಾನು ನಿರ್ದಾಕ್ಷಿಣ್ಯವಾಗಿ 75 ಕ್ಲೋಸ್ ಮಾಡ್ತೀನಿ. ಶೂನ್ಯ ವೇಳೆ. ಸಂಕನೂರು. ಸಭಾಪತಿಗಳ ಅವಕಾಶಕ್ಕಾಗಿ ಧನ್ಯವಾದಗಳು. ಅದೊಂದು ಅನ್ಬೇಡಪ್ಪ ಮಾರ್ಯಾರ, ಸಾಕಾಗಿ ಅದನ್ನು ಕೇಳಿ ನನಗೆ. ಇತ್ತೀಚೆಗೆ ಹಲವಾರು ದಿನಪತ್ರಿಕೆಗಳಲ್ಲಿ ಸಂಯುಕ್ತ ಕರ್ನಾಟಕ, ಕನ್ನಡಪ್ರಭ, ವಿಜಯವಾಣಿ ಮುಂತಾದ ದಿನಪತ್ರಿಕೆಗಳಲ್ಲಿ ಪ್ರಕಟವಾಗಿರುವಂತೆ ಸರ್ಕಾರ ಮಕ್ಕಳಲ್ಲಿ ರಕ್ತಹೀನತೆ ಹಾಗೂ ಪೋಷಕಾಂಶಗಳ ನ್ಯೂನತೆಯನ್ನು ಹೋಗಲಾಡಿಸಲು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದಲ್ಲಿ ರು 1500 ಕೋಟಿ ದೇಣಿಗೆಯೊಂದಿಗೆ 1ನೇ ತರಗತಿಯಿಂದ 10ನೇ ತರಗತಿ ಮಕ್ಕಳಿಗೆ ವಾರದಲ್ಲಿ 6 ದಿನ ಮೊಟ್ಟೆ ವಿತರಿಸಲು ಹಾಗೂ ತಿನ್ನದೇ ಇರುವ ವಿದ್ಯಾರ್ಥಿಗಳಿಗೆ ಶೇಂಗಾ ಚಕ್ಕೆ ಹಾಗೂ ಬಾಳೆಹಣ್ಣು ಒದಗಿಸಲು ಯೋಜನೆ ಮಾಡಿರುವುದು ಸಂತೋಷದ ಸಂಗತಿ. ಈ ಯೋಜನೆ ಪ್ರಥಮ ಬಾರಿಗೆ ಜಾರಿಗೆ ತರುವ ಸಂದರ್ಭದಲ್ಲಿ ಒಂದು ಮೊಟ್ಟೆಯ ಬೆಲೆ ಮಾರ್ಕೆಟಿನಲ್ಲಿ ರು 5 ರೂಪಾಯಿ ಮಾತ್ರ ಇತ್ತು. ಅದನ್ನು ಬೇಯಿಸಲು, ಸಿಪ್ಪೆ ಸುಲಿಯಲು ಎಲ್ಲ ಸೇರಿ 6 ರೂಪಾಯಿ ಆಗುತ್ತಿತ್ತು. ಅಂದು ಸರ್ಕಾರ ನಿರ್ವಹಣೆಗೆ ನೀಡುತ್ತಿದ್ದ 6 ರೂಪಾಯಿ ಸರಿ ಹೋಗುತ್ತಿತ್ತು. ಆದರೆ ಇಂದು ಒಂದು ಮೊಟ್ಟೆಯ ಬೆಲೆ 6.50 ಪೈಸೆ ಆಗಿದ್ದು, ಅದನ್ನು ಬೇಯಿಸಿ ಸಿಪ್ಪೆ ಸುಲಿದು ಮಕ್ಕಳಿಗೆ ವಿತರಿಸಲು ಹೆಚ್ಚುವರಿಯಾಗಿ ಶಿಕ್ಷಕರ ಜೇಬಿನಿಂದ ಪ್ರತಿ ಮೊಟ್ಟೆಗೆ ರು 1 ರಿಂದ 1 ರೂಪಾಯಿ 50 ರೂಪಾಯಿ ಹೆಚ್ಚು ಖರ್ಚು ಮಾಡುತ್ತಿರುವರು. ಇದರಿಂದ ಶಿಕ್ಷಕರಿಗೆ ಆರ್ಥಿಕ ಹೊರೆಯಾಗಿದೆ. ಈ ಒಂದು ಯೋಜನೆಯಲ್ಲಿ ಶಿಕ್ಷಕರು ಮೊಟ್ಟೆ ಖರೀದಿಯಿಂದ ಹಿಡಿದು ವಿತರಣೆಯವರೆಗೆ 15 ದಾಖಲೆಗಳನ್ನು ನಿರ್ವಹಿಸಬೇಕಾಗುತ್ತದೆ. ಸುಮಾರು ಸಮಯ ವ್ಯರ್ಥವಾಗುತ್ತಿರುವ ಹಿನ್ನೆಲೆಯಲ್ಲಿ ಮಕ್ಕಳ ಕಲಿಕೆಯ ಮೇಲೆ ಪರಿಣಾಮ ಬೀರುತ್ತಿರುವುದು. ಈ ಒಂದು ಕಾರಣದಿಂದ ಶಿಕ್ಷಕರು ಬಿಸಿಯೂಟ, ಮೊಟ್ಟೆ ವಿತರಣೆ, ಕ್ಷೀರಭಾಗ್ಯ ಮುಂತಾದ ಕಾರ್ಯಕ್ರಮಗಳನ್ನು ಜಾರಿ ಮಾಡಲು, ದಾಖಲೆಗಳನ್ನು ನಿರ್ವಹಣೆ ಮಾಡಲು ಪ್ರತ್ಯೇಕವಾದಂಥ ಸಿಬ್ಬಂದಿ ನಿರ್ವಹಿಸಲು ಒತ್ತಾಯಿಸುತ್ತೇನೆ. ಇತ್ತೀಚೆಗೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ರವರು ಮೊಟ್ಟೆ ವಿತರಣಾ ಕಾರ್ಯಕ್ರಮ ಅನುಷ್ಠಾನ ಕುರಿತು ತಮ್ಮದೇ ಆದ ತಪಾಸಣೆ ಮಾಡಲು ಬೇರೆ ಬೇರೆ ತಂಡವನ್ನು ನೇಮಕ ಮಾಡಿದ್ದು, ಅವರ ವರದಿ ಆಧರಿಸಿ ಸಣ್ಣ ಪುಟ್ಟ ಲೋಪದೋಷ ಇದ್ದಾಗ್ಯೂ ಕೆಲವೊಂದು BU ಹಾಗೂ ಅಕ್ಷರ ದಾಸೋಹ ಯೋಜನೆ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಆಯುಕ್ತರು ನೋಟಿಸ್ ಕೂಡ ಜಾರಿ ಮಾಡಿದ್ದುಂಟು. ಈ ಎಲ್ಲ ವಿಚಾರಗಳ ಹಿನ್ನೆಲೆಯಲ್ಲಿ ಇಲಾಖೆಯವರು ಪ್ರತಿ ಮೊಟ್ಟೆಗೆ ಸದ್ಯ ನೀಡುತ್ತಿರುವ ರು 6 7 ರೂಪಾಯಿ 50 ಪೈಸೆಗೆ ಹೆಚ್ಚಿಸಿ ಮತ್ತು ಈ ಕಾರ್ಯಕ್ರಮ ನಿರ್ವಹಣೆಗೆ ಪ್ರತ್ಯೇಕವಾದ ಸಿಬ್ಬಂದಿ ನೇಮಿಸಲು ಒತ್ತಾಯಿಸುವನು. ಮನೆ ಸಭಾಧ್ಯಕ್ಷರೇ, ಇದು ಮುಂಚೆ ನಾವು ಉತ್ತರ ಆಮೇಲೆ ಕೊಡಿ, ಉತ್ತರ ಆಮೇಲೆ ಕೊಡಿ. ಎಂ ನಾಗರಾಜ್ ಸರ್, ಉತ್ತರ ಕೊಟ್ಬಿಡ್ತಿದ್ರಲ್ಲ ಕೊಡ್ರಿ, ಏನ್ ಬೇಕಾದ್ ಮಾಡ್ತೀರ ಎಲ್ಲ ಬೇಕಾದ ಸರ್. ಕೂಡಪ್ಪ, ಇದು ಶೂನ್ಯ ವೇಳೆ. ಇದು ಏನು ಸಭೆ ನೇಮ ಓದಿ ಇಲ್ಲ, ಓದ್ಕೋ. ಹಂಗಲ್ಲ ಸರ್, ಉತ್ತರ ಕೊಡಕ್ ಬರೋದಿಲ್ಲ. ಶೂನ್ಯ ವೇಳೆ. ಮಾನ್ಯ ಸಭಾಪತಿ, ಸಾರ್ವಜನಿಕ ಮಹತ್ವದ ಜರೂರು ವಿಷಯವನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಅವಕಾಶ ನೀಡುವುದಕ್ಕಾಗಿ ಧನ್ಯವಾದಗಳು. ದಿನಾಂಕ 7/12/2024 ಬಳಕೆ ಆಗುತ್ತಿಲ್ಲ ಶಾಸಕರ ನಿಧಿ ಎಂದು ಕನ್ನಡಪ್ರಭ ದಿನಪತ್ರಿಕೆಯಲ್ಲಿ ವರದಿಯಾಗಿರುತ್ತದೆ. ಶಾಸಕರು ತಮ್ಮ ಕ್ಷೇತ್ರದ ಜನರ ನಿರೀಕ್ಷೆ ಹಾಗೂ ತುರ್ತು ಆದ್ಯತೆಗಳನ್ನು ಗುರುತಿಸಿ ಸಮುದಾಯದ ಹಿತಾಸಕ್ತಿಗೆ ಪೂರಕವಾಗಿ ಅಭಿವೃದ್ಧಿ ಕೆಲಸಗಳನ್ನು ಕೈಗೆತ್ತಿಕೊಳ್ಳಲು MLA ಲಾಡಿನ ಶಾಸಕರ ಸ್ಥಳೀಯ ಕ್ಷೇತ್ರಾಭಿವೃದ್ಧಿ ಯೋಜನೆಯಲ್ಲಿ ಉತ್ತಮ ಅವಕಾಶವಿದ್ದರೂ ಪ್ರಸ್ತುತ ಸಾಲಿನಲ್ಲಿ ಅದು ನಿರೀಕ್ಷೆಯಂತೆ ಟೇಕ್ ಆಫ್ ಆಗಿಲ್ಲ. ವಿಧಾನಸಭೆ ಮತ್ತು ಮೇಲ್ಮನೆಯ ಸದಸ್ಯರಿಗೆ ನಿಗದಿಯಾಗಿರುವ 2 ಕೋಟಿ ರೂಪಾಯಿಗಳ ಪೈಕಿ ಸರ್ಕಾರ ಈ ಪ್ರಸ್ತುತ ವರ್ಷದಲ್ಲಿ ಈಗಾಗಲೇ ತಲಾ 1